ಆತ್ಮೀಯರೇ, ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ 15ನೇ ದಿನ ಇವತ್ತು ನಡೀತಾ ಇದೆ. 15ನೇ ದಿನ 15ನೇ ಸಾಹಿತ್ಯ ಕೃತಿಯಾಗಿ ಡಾಕ್ಟರ್ ಕೆ ಶಶಿಕಾಂತ್ ಅವರ ಗಿಡದ ಮ್ಯಾಗಳ ಮಂಗಣ್ಣ ಮಕ್ಕಳ ಕವಿತೆಗಳ ಸಂಕಲನ ಕೃತಿಯನ್ನ ಇವತ್ತು ನಾನು ಪರಿಚಯ ಮಾಡ್ತಾ ಇದ್ದೇನೆ. ಈ ಕೃತಿಗೆ ಶಂಕರ ಹಲಗತ್ತಿ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಮಂಡಲಗಿರಿ ಪ್ರಸನ್ನ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಗಿಡದ ಮ್ಯಾಗಳ ಮಂಗಣ್ಣ ಮಕ್ಕಳ ಕವಿತೆಗಳ ಸಂಕಲನವಾಗಿದೆ. ಅವ್ವ ಪ್ರಕಾಶನ ಲಿಂಗಸೂರ್ ರಾಯಚೂರು ಜಿಲ್ಲೆಯವರು ಪ್ರಕಟಿಸಿರುವಂತಹ ಕೃತಿ ಇದಾಗಿದೆ. 2022ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 88 ಪುಟಗಳನ್ನು ಒಳಗೊಂಡಿದ್ದು 110 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಡಾಕ್ಟರ್ ಕೆ ಶಶಿಕಾಂತ್ ಕಾಳೂರ್ ಅವರು ಈಗಾಗಲೇ ಕಾವ್ಯ, ಸಂಶೋಧನೆ, ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಮಕ್ಕಳ ಸಾಹಿತ್ಯದಲ್ಲಿ ಇದು ಮೊದಲ ಕೃತಿಯಾಗಿದೆ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ರಾಯಚೂರು ಘಟಕಕ್ಕೆ ಮಾರ್ಗದರ್ಶಕರಾಗಿ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ 11 ರಾಜ್ಯ ಮಟ್ಟದ ಸರಣಿಗಳನ್ನು ನಡೆಸಿ ರಾಜ್ಯ ಮಟ್ಟದ ಹಾಗೂ ವಿದೇಶಗಳಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಹೆಸರನ್ನು ಪಸರಿಸುವಂತೆ ಮಾಡುವಲ್ಲಿ ಶಶಿಕಾಂತ್ ಸರ್ ಅವರ ಮಾರ್ಗದರ್ಶನ ಬಹಳಷ್ಟಿದೆ. ಅದರ ಪ್ರೇರಣೆಯಿಂದ ಮಕ್ಕಳ ಸಾಹಿತ್ಯಕ್ಕೆ ಮೊದಲ ಸಾಹಿತ್ಯ ಕೃತಿಯನ್ನ ಬರೆಯುವುದು ಕೊಡುಗೆಯಾಗಿ ನೀಡಿದ್ದಾರೆ. ಮಕ್ಕಳ ಮನೋಲೋಕವನ್ನ ತೆರೆದಿಡುವಂತಹ ಪ್ರಯತ್ನ ಮಾಡುವಂತಹ 30 ಕವಿತೆಗಳು ಈ ಸಂಕಲನದಲ್ಲಿವೆ. 30 ಕವಿತೆಗಳು ಸಹ ವಿಭಿನ್ನವಾದ ವಿಷಯವನ್ನು ಒಳಗೊಂಡಿವೆ. ಹಾಗೆಯೇ ಜಗತ್ತನ್ನೇ ತಲ್ಲಣಗೊಳಿಸಿದ ಕರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಮಕ್ಕಳು ಅನುಭವಿಸಿದಂತಹ ವೇದನೆಗಳನ್ನ, ಸಮಸ್ಯೆಗಳನ್ನು ಸಹ ಈ ಕವಿತೆಗಳ ಸಂಕಲನದಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನ ಕವಿಗಳು ಮಾಡಿದ್ದಾರೆ. ಏಕೆ, ಹೇಗೆ ಅನ್ನುವಂತ ಪ್ರಶ್ನೆಗಳನ್ನ ಕೇಳುವಂತಹ ಮುಗ್ಧ ಮನಸ್ಸಿನ ಮಕ್ಕಳ ಭಾವನೆಗಳನ್ನು ಸಹ ಕವಿತೆಗಳಲ್ಲಿ ಹಿಡಿದಿಡುವಂತಹ ಪ್ರಯತ್ನವನ್ನ ಕವಿಗಳು ಇಲ್ಲಿ ಮಾಡಿದ್ದಾರೆ. ಅದೇ ರೀತಿ ಈಗಾಗಲೇ ಮಂಗಳ, ಸುದ್ದಿಮೂಲ, ರಾಯಚೂರು ವಾಣಿ ಪತ್ರಿಕೆಗಳಲ್ಲಿ ಇವರ ಕವಿತೆಗಳು ಪ್ರಕಟವಾಗಿವೆ. ಅಂತೆಯೇ ಸಂಶೋಧನೆಯಲ್ಲಿ ವಿಶೇಷ ಹೆಸರನ್ನು ಮಾಡಿರುವಂತಹ ಶ್ರೀಯುತರು ಮಕ್ಕಳ ಕವಿತಾ ಸಂಕಲನ ಮೂಲಕ ಮೊದಲ ಬಾರಿಗೆ ಮಕ್ಕಳ ಸಾಹಿತ್ಯ ಲೋಕವನ್ನ ಪ್ರವೇಶಿಸಿದ್ದಾರೆ. ಚಂದ ಮಾಮ ಅನ್ನುವಂತ ಒಂದು ಕವಿತೆಯಲ್ಲಿ ನೋಡಬಹುದು. ಅಮ್ಮಗೂ ಮಾಮ, ಅಪ್ಪಗೂ ಮಾಮ, ಅಜ್ಜಿಗೂ ಮಾಮ, ಅಜ್ಜಗೂ ಮಾಮ, ಅತ್ತೆಗೂ ಮಾಮ, ಮಾಮಗೂ ಮಾಮ, ಅವರಿಗೂ ಮಾಮ, ಇವರಿಗೂ ಮಾಮ, ಎಲ್ಲರಿಗೂ ಮಾಮ ಹೇಗಣ್ಣ. ಚಂದ ಮಾಮನ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ. ಮುಗಿಲಲ್ಲಿ ತೇಳುತ್ತಾ ಇರುಳಲ್ಲಿ ಓಡುತ್ತಾ ಯಾರನ್ನು ಹೀಗೆ ಹುಡುಕುವಣಣ್ಣ. ಇವತ್ತು ಚಂದಮಾಮ ಎಲ್ಲರಿಗೂ ಮಾಮ ಆಗ್ಯಾನ. ಅಜ್ಜ ಅಜ್ಜಿಗೆ, ತಂದೆ ತಾಯಿಗೆ, ಮಾವ ಅತ್ತಿಗೆ ಎಲ್ಲರಿಗೂ ಸಹಿತ ಮಾವನಾಗಿರುವಂತ ಚಂದಮಾಮ ಮುಗಿಲಿನಾಗ ತೇಲ್ಕೆಂತ ಎಲ್ಲಿಗೆ ಹೋಗ್ತಾನ, ಯಾರನ್ನ ಹುಡುಕಕತ್ತಾನ, ಕಣ್ಣ ಮುಚ್ಚಾಳೆ ಆಟ ಆಡಕತ್ತಾನ, ಯಾರನ್ನ ಹುಡುಕ್ತಾ ಇದಾನಂತ ಪ್ರಶ್ನೆಯನ್ನ ಕೇಳುವಂತ ಮಗುವಿನ ಭಾವನೆಯನ್ನ ಕವಿತೆಯಲ್ಲಿ ದಾಖಲಿಸಿದ್ದಾರೆ. ಹಾಗೆ ಧಗೆ ಅನ್ನುವಂತ ಕವಿತೆಯಲ್ಲಿ ಶಾಲೆಯಲ್ಲಿ ಪರೀಕ್ಷೆ ಮುಗಿದೋಯ್ತು, ಬೇಸಿಗೆ ಕಾಲ ಶುರುವಾಯಿತು, ರಜೆಯ ಆಟಕ್ಕೆ ಮೊದಲಾಯಿತು, ಆಡೋದು ಏನು ತಿಳಿಯದಾಯಿತು, ಮನೆಗಳ ಮುಂದೆ ಅಂಗಳವಿಲ್ಲ, ನೆರಳಿಗಾಗಿ ಒಂದು ಗಿಡವೂ ಇಲ್ಲ, ರಸ್ತೆ ತುಂಬಾ ಗಾಡಿಗಳಿವೆಯಲ್ಲ, ಹೊರಗೆ ಬರಲು ಭಯವಾಗುವುದಲ್ಲ, ಬರೀ ಓದು ಬರಹ ಮ್ಯೂಸಿಕ್ ಡ್ಯಾನ್ಸು, ಕಾಂಪೌಂಡ್ನೊಳಗೆ ಎಲ್ಲ ಸರ್ಕಸ್ಸು, ಬೇಸಿಗೆ ಹೀಗೆ ಯಾಕಾಯ್ತು, ಅಪ್ಪನ ಬೇಸಿಗೆ ನನಗಿಲ್ಲದಾಯ್ತು. ಮಗು ಮತ್ತೆ ಇಲ್ಲಿ ಪ್ರಶ್ನೆಯನ್ನ ಕೇಳುವಂತ, ತಂದೆಗೆ ಪ್ರಶ್ನೆಯನ್ನ ಕೇಳುವಂತ ಪ್ರಯತ್ನವನ್ನ ಮಾಡುತ್ತದೆ. ಅಂದ್ರೆ ಬೇಸಿಗೆ ರಜೆಗಳು ಪ್ರಾರಂಭ ಆಯ್ತು, ಶಾಲೆ ರಜೆ ಪ್ರಾರಂಭ ಆಯ್ತು, ಬೇಸಿಗೆ ಕಾಲ ಬಂತು, ಆದ್ರೆ ಆ ರಾಜ್ಯಕ್ಕದ ಆಟ ಆಡಕ್ ಆಗ್ತಾ ಇಲ್ಲ. ಅಂದ್ರೆ ರಸ್ತೆಗಳ ತುಂಬಾ ವಾಹನಗಳು, ರಸ್ತೆಯಲ್ಲಿ ಎಲ್ಲೂ ಅಂಗಳ ಇಲ್ಲ, ಮನೆ ಮುಂದನೂ ಅಂಗಳ ಇಲ್ಲ, ಒಂದು ಗಿಡ ಇಲ್ಲ, ಗಿಡದ ನೆರಳಿಲ್ಲ. ನಾವು ಬರೀ ಓದು ಬರಹ ಮ್ಯೂಸಿಕ್ ಕ್ಲಾಸು ಎಲ್ಲವೂ ಕಾಂಪೌಂಡ್ ಒಳಗೆ ಸರ್ಕಸ್ಸು, ನಾವು ಹೊರಗಡೆ ಪರಿಸರದಲ್ಲಿ ಆಡುವಂತ ಅವಕಾಶಗಳು ನಮಗಿಲ್ಲ ಅನ್ನುವಂತ ಕೊರಗನ್ನ ಮಗು ಈ ಕವಿತೆಯಲ್ಲಿ ಪ್ರಯತ್ನತೆ. ಆಮೇಲೆ ಪ್ರತಿಯೊಂದು ಕವಿತೆಗೂ ಅಂದವಾದ ಚಿತ್ರಗಳನ್ನ ಬಿಡಿಸಿ ಪ್ರಕಟಿಸುವಂತ ಕೆಲಸವನ್ನ ಕವಿಗಳು ಮಾಡಿದ್ದಾರೆ.
ಪ್ರತಿಯೊಂದು ಕವಿತೆಗೂ ಸುಂದರವಾದ ಚಿತ್ರಗಳನ್ನ, ಆಕರ್ಷಕವಾದ ಚಿತ್ರಗಳನ್ನ ನಾವು ನೋಡಬಹುದು. ಗಿಡದ ಮೇಗಳ ಮಂಗಣ್ಣ ಶೀರ್ಷಿಕೆಯಾಗಿರುವಂತ ಕವಿತೆ ಇದು. ಗಿಡದ ಮೇಗಳ ಮಂಗಣ್ಣ ಕೆಳಗೆ ಇಳಿದು ಬಾರಣ್ಣ, ಹಲ್ಲನು ಕಿಸಿಯುತ್ತ ಪಿಳಿಪಿಳಿ ನೋಡುತ್ತ ಗಿಡದಲ್ಲಿ ಕೂಡುವುದೇ ಕಣ್ಣ, ಗೆಳೆಯರು ಕೂಡಿ ನಿನ್ನನ್ನು ನೋಡಿ ಆಡಲು ಬಂದೆವು ಬಾರಣ್ಣ, ತುಪ್ಪ ರೊಟ್ಟಿ ಗೇಗೆ ಎಂದು ಕರಿವೆವು ನಾವು ಕೇಳಣ್ಣ, ರೆಂಬೆಗೆ ಕೊಂಬೆಗಳ ಜಿಗಿದಾಡುತ್ತಲಿ ತರತರ ಚೇಷ್ಟೆಯ ಬಿಡದಿ ಮಾಡುತ್ತಲಿ ಎಲ್ಲರ ನಗಿಸುವೆ ಮಂಗಣ್ಣ, ತಿನ್ನಲು ಕೊಡುವೆವು ಆಡಲು ಕರೆಯುವೆವು ಗಲಾಟೆ ಮಾಡದೆ ಬಾರಣ್ಣ. ಗಿಡದ ಮೇಲೆ ಮಂಗಣ್ಣನ ಮಕ್ಕಳಿಗೆ ತುಂಬಾ ಇಷ್ಟ ಹೋಗುವಂತ ಮಕ್ಕಳು, ನಾವು ಮಕ್ಕಳ ಬಹಳ ಗಲಾಟೆ ಮಾಡಿದ್ರೆ ಕಪಿ ಚೇಷ್ಟೆ ಅಂತ ಬೈತೀವಿ. ಆದ್ರೆ ಅದೇ ಮಂಗಣ್ಣ, ಗಿಡದ ಮೇಲೆ ಮಂಗಣ್ಣ ಕೆಳಗಿಳಿದು ಬಾರಪ್ಪ, ಅಲ್ಲನ್ನು ಕೆಸಿಯುತ್ತ ಪಿಳಿ ಪಿಳಿ ನೋಡುತ್ತಾ ಏನ್ ಮಾಡ್ತೀವಿ, ನಾವು ನಿನಗೆ ಹಣ್ಣು ಕೊಡ್ತೀವಿ, ಗೆಳತನ ಮಾಡ್ತೀವಿ, ನಮ್ ಜೋಡಿ ಸೇರಿ ಆಟ ಆಡು ಬಾ, ಅಲ್ಲಿ ಯಾಕೆ ಕುಂದಿರ್ತಿ ಅಂತ ಅವು ಭರವಸೆ ಕೊಡುತ್ತಾ ಮಗುವನ್ನ ಕರೆಯುವಂತ ಪ್ರಯತ್ನವನ್ನ ಮಕ್ಕಳು ಮಾಡ್ತಾರೆ. ಹಾಗೆ ಮತ್ತೊಂದು ಕವಿತೆ ಇರುವೆ. ಇರುವೆ ಇರುವೆ ಎಲ್ಲಿಗೆ ನಡೆಯುವೆ, ನಿಲ್ಲು ನಾನು ನಿನ್ನೊಡನೆ ಬರುವೆ, ಕರೋನಾ ಎಂದು ಶಾಲೆಯೂ ಇಲ್ಲ, ಗೆಳೆಯರು ಯಾರು ಬರುತ್ತಿಲ್ಲ, ಒಬ್ಬನೇ ಆಗಿ ನನಗೆ ಗೆಳೆಯೇ ಇಲ್ಲ, ನೀನಾದರೂ ಆಡುವೆ ಬರುವೆಯಲ್ಲ. ಇರುವೆನ ಕೋವಿಡ್ ಸಂದರ್ಭದಲ್ಲಿ, ಶಾಲೆಗಳ ರಜೆ ಆದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏಕಾಂಗಿತನವನ್ನು ಅನುಭವಿಸಿ ಯಾವುದೇ ಒಂದು ಲವಲವಿಕೆ ಇಲ್ಲದೆ ಸೃಜನಶೀಲತೆ ಸಂದರ್ಭದಲ್ಲಿ ಇರುವೆಗೆ ಮಗು ಕರಿತತೆ. ಯಾಕಂದ್ರೆ ನನ್ನ ಜೋಡಿ ಯಾರು ಆಟ ಆಡಕ್ ಬರ್ತಾ ಇಲ್ಲ, ಓಣಿಯ ಮಕ್ಕಳು ಸೇರಿ ಆಟ ಆಡಂಗೆ ಇಲ್ಲ, ಹಾಗಾಗಿ ನೀನಾದ್ರೂ ನನ್ನ ಜೋಡಿ ಬಾ, ಎಲ್ಲಿಗೆ ಹೊರಟಿರುವೆ, ನಾನು ನಿನ್ ಗೆಳೆತನ ಮಾಡಿ ನಿನ್ ಜೊತೆಗೆ ಬರ್ತೀನಿ, ನಾನು ಕರ್ಕೊಂಡು ಹೋಗ್ತೀಯಾ ಅಂತೇಳಿ ಸಣ್ಣ ಇರುವೆಗೆ ಮಗು ಕೇಳುವಂಥದ್ದು. ಅಂದ್ರೆ ಮಕ್ಕಳಿಗೆ ಸಂಘದಲ್ಲಿ, ಸಂಘ ಪರಿವಾರದಲ್ಲಿ, ಸಂಘದ ಜೊತೆಗೆ, ವಿದ್ಯಾರ್ಥಿಗಳ ಜೊತೆಗೆ ಬೆಳೆಯುವಂತ ಮನುಷ್ಯ ಸಂಘಜೀವಿ. ಆದರೆ ಕೋವಿಡ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏಕಾಂಗಿಗಳಾದಂತ ಸಂದರ್ಭದಲ್ಲಿ ಅವರಿಗೆ ಕಾಡಿದಂತ ನೋವು, ಗೆಳೆತನ ಇಲ್ಲದಂಥದ್ದು. ಹಾಗಾಗಿ ಒಂದು ಇರುವೆಗೂ ಸಹಿತ ಕರೆದು ನಾನು ಕರ್ಕೊಂಡು ಹೋಗು, ನಾನು ನಿನ್ ಜೊತೆಗೆ ಬರ್ತೀನಿ, ಆಟ ಆಡ್ತೀನಿ ಅಂತ ಮಗುವಿನ ಮುಗ್ಧ ಮನಸ್ಸನ್ನ ದಾಖಲಿಸುವಂತ ಕೆಲಸ ಮಾಡಿದ್ದಾರೆ. ಹಾಗೆ ಅಮ್ಮನಿಗೆ ಪ್ರಶ್ನೆ, ಇಲ್ಲಿನ ಬಹುತೇಕ ಕವಿತೆಗಳಲ್ಲಿ ನಾವು ಕಾಣಬಹುದು ಮಗು ತಾಯಿಯನ್ನ ಪ್ರಶ್ನೆ ಮಾಡುವಂಥದ್ದು, ಮಗು ತನ್ನನ್ನೇ ತಾನು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು, ಹಾಗೂ ಮಗು ತಂದೆಯನ್ನ ಪ್ರಶ್ನೆ ಮಾಡುವಂಥದ್ದು. ಏಕೆ ಇದು, ಏಕೆ ಇದು, ಹೇಗೆ, ಎಲ್ಲಿಗೆ ಹೊರಟಿರುವೆ, ಏಕೆ ಹೊರಟಿರುವೆ. ಮಕ್ಕಳು ಕೇಳ್ತಿರ್ತಾರೆ ಸಾಮಾನ್ಯವಾಗಿ, ತಂದೆ ಎಲ್ಲರೂ ಹೊರಗಡೆ ಹೋದ್ರೆ, ತಾಯಿ ಎಲ್ಲಿಗಾರು ಹೋದ್ರೆ, ಎಲ್ಲಿಗೆ ಹೊಂಟಿ, ಯಾಕೆ ಹೊಂಟಿ, ಎಷ್ಟೊತ್ತಿಗೆ ಬರ್ತಿ ಅನ್ನುವಂಥ ಎಲ್ಲ ಅಂಶಗಳನ್ನ, ಪುಟ್ಟ ಪುಟ್ಟ ಅಂಶಗಳನ್ನ ಕವಿತೆಗಳಲ್ಲಿ ದಾಖಲಿಸುವ ಮೂಲಕ ಮಗುವಿನ ಮುಗ್ಧತೆಯನ್ನ ಕವಿತೆಗಳಲ್ಲಿ ದಾಖಲಿಸುವಂತ ಕೆಲಸವನ್ನ ಕವಿಗಳು ಮಾಡಿದ್ದಾರೆ. ಅಮ್ಮನಿಗೊಂದು ಪ್ರಶ್ನೆ ಅನ್ನುವಂಥ ಕವಿತೆಯಲ್ಲಿ, ಅಮ್ಮ ಇಲ್ಲಿ ಬಾರಮ್ಮ, ಗಿಡವು ಬೆಳೆಯುವುದು ಹೇಗೆ ಹೇಳಮ್ಮ, ಎಂತ ಗಾಳಿ ಬೀಸಿದರೂ ಕೂಡ ಹಾಗೆ ನಿಲ್ಲುವುದು ಹೇಗಮ್ಮ, ನೆಲದಲ್ಲಿ ಚಿಗುರಿನ ಮೇಲಕ್ಕೆ ಏರಿ ಮರವಾಯಿತು ಹೇಗೆ ತಿಳಿಸಮ್ಮ, ಹೂವನ್ನು ಅರಳಿಸಿ ಕಾಯಿಗಳಾಗಿಸಿ ಹಣ್ಣನ್ನು ಕೊಡುವುದು ಹೇಗಮ್ಮ, ನೆಲದ ತುಂಬ ಮರಗಳು ಬೆಳೆಯಲು ಬಲು ಮಳೆಯಾಗುವುದಂತಮ್ಮ, ಮೋಡವು ಕರಗಿ ಮಳೆ ಸುರಿಯಲು ಗಿಡವೇ ಬೇಕು ಏಕಮ್ಮ, ಅಮ್ಮ ಅಮ್ಮ ಹೇಳಮ್ಮ ಮರದ ಬಗೆಗೆ ತಿಳಿಸಮ್ಮ. ಮರದ ಬಗ್ಗೆ ಇಲ್ಲಿ ದಾಖಲಿಸುವಂತ ಪ್ರಶ್ನೆಗಳನ್ನ ಕೇಳುವಂತ ಮುಗ್ಧತೆಯನ್ನ ಹಾಗೂ ಜೊತೆಗೆ ಗಂಭೀರವಾದ ವಿಷಯವನ್ನ ಸಹ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಈ ಕವಿತೆ ಇದೆ. ಅಂದ್ರೆ ಮಳೆ ಬರಬೇಕಾದ್ರೆ ಮರಗಳು ಬೇಕೇ ಬೇಕು, ಮರಗಳು ಇರಬೇಕಾದ್ರೆ ಫಲವತ್ತಾದ ಮಣ್ಣು ಇರಬೇಕು. ಮರಗಳು ಬೇಕು ಅಂತಂದ್ರೆ ನಾವು ಮೊದಲು ಬೀಜಗಳನ್ನ ನೆಟ್ಟು, ಸಸಿಗಳನ್ನ ನೆಟ್ಟು ಮೊಳಕೆ ಬರುವಂತೆ ಕಾಪಾಡಿ ಗಿಡಗಳನ್ನು ಬೆಳೆಸಬೇಕು. ಹಾಗಾದ್ರೆ ಮಾತ್ರ ಮಳೆ ಬರುವಂತದ್ದು. ಒಂದು ಸರಣಿ ರೂಪದಲ್ಲಿ, ಚೈನ್ ಸಿಸ್ಟಮ್ ನಲ್ಲಿರುವಂತಹ, ಚಕ್ರದ ರೂಪದಲ್ಲಿರುವಂತಹ ಮರದ ಬೆಳವಣಿಗೆಯನ್ನ ಈ ವೈಜ್ಞಾನಿಕವಾಗಿ ಮರಗಳು ನಮಗೆ ಎಷ್ಟು ಅವಶ್ಯಕತೆ ಇದೆ ಅನ್ನುವಂತ ವಿಷಯವನ್ನ ಮಾರ್ಮಿಕವಾಗಿ ಈ ಕವಿತೆಯಲ್ಲಿ ಕವಿಗಳು ದಾಖಲಿಸುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಈ ಕವಿತೆಯನ್ನ, ಹಾಡನ್ನ ಆಡಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವೈಜ್ಞಾನಿಕವಾದ ಮನೋಭಾವ, ಮರಗಳು ನಮಗೆ ಎಷ್ಟು ಅವಶ್ಯಕತೆ ಇದೆ, ಮರಗಳು ನಮಗೆ ಏಕೆ ಬೇಕು, ಕೇವಲ ನೆರಳಿಗಾಗಿ, ಹಣ್ಣಿಗಾಗಿ ಅಷ್ಟೇ ಅಲ್ಲ. ಮಳೆ ಬರಬೇಕಾದ್ರೆ, ಮೋಡ ಮಳೆ ಸುರಿಸ್ಬೇಕಾದ್ರೆ ನಮ್ಮ ಮರಗಳು ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಮರಗಳನ್ನ ನಾವು ನೆಡಬೇಕು, ಮರಗಳನ್ನ ಪೋಷಣೆ ಮಾಡಬೇಕು ಅನ್ನುವಂತ ಅಂಶವನ್ನ ಒಂದು ಚಿಕ್ಕ ಕವಿತೆಗಳ ಮೂಲಕ ಕಟ್ಟಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. 30 ಕವಿತೆಗಳು ಸಹ
ತುಂಬಾ ಚೆನ್ನಾಗಿವೆ. ಹಾಗೆ ಗಡಿಯಾರ, ಇಲ್ಲಿಂದ ಅಲ್ಲಿಗೆ ಓಡುವೆ ನನಗೆ ಕಾಲು ನೋಯುತ್ತಲ್ಲ, ಟಿಕ್ ಟಿಕ್ ಎನ್ನುತ್ತ ದಿನವಿಡೀ ತಿರುಗುವ ಗಡಿಯಾರಕ್ಕೆ ದಣಿವು ಏಕಿಲ್ಲ. ಶಾಲೆಗೆ ಹೋಗಲು, ಮನೆಯಲ್ಲಿ ಓದಲು, ಊಟವ ಮಾಡಿ ನಿದ್ದೆಯ ಮಾಡಲು ನಮಗೆ ಇದುವೇ ತಿಳಿಸುವುದಲ್ಲ. ಇದನ್ನೆಲ್ಲವ ನಮಗಿದು ತಿಳಿಸುವ ಮೊದಲೇ ಏಕೆ ನಮಗೆ ತಿಳಿಯುವುದಿಲ್ಲ? ನಮಗೆ ಸ್ವಲ್ಪ ಹೊತ್ತು ಆಟ ಆಡಿದ್ರು ಸಹಿತ ಕೈ ಕಾಲು ಆಗತ್ತೆ, ನೋವಾಗುತ್ತೆ. ಆದ್ರೆ ದಿನವಿಡೀ ಕೆಲಸ ಮಾಡುವಂತಹ ಗಡಿಯಾರಕ್ಕೆ ಒಟ್ಟ ನೋವೇ ಆಗೋದಿಲ್ಲ. ಇಷ್ಟೆಲ್ಲ ಮಾಹಿತಿಗಳನ್ನ ತಿಳಿಸುವ ಗಡಿಯಾರ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಏನು ಮಾಡಲ್ಲ. ಗಡಿಯಾರ ದಿನನಿತ್ಯ ಕೆಲಸ ಮಾಡುತ್ತೆ. ಇಂಥ ಗಡಿಯಾರ ತುಂಬಾ ವಿಶೇಷವಾದಂತ ಗಡಿಯಾರ. ಇದರ ಮಹಿಮೆ, ಕಾಲದ ಗುಣ ನಮಗೆ ತಿಳಿಯುವಂಥದ್ದು ತುಂಬಾ ಬಹಳ ಇದೆ ಅನ್ನೋಂಥ ಅಂಶಗಳನ್ನ ಈ ಗಡಿಯಾರ ಅನ್ನುವಂಥ ಕವಿತೆ ಹೊಂದಿದೆ. ಹಾಗೆ ಬಾಣಚಂದಿರ, ಅಮ್ಮ ಏಳು ಚಂದ್ರನೇಕೆ ಹೀಗೆ ಮಾಡುವ, ನಾನು ಎಲ್ಲೇ ಹೋದರೂ ಕೂಡ ನನ್ನ ಹಿಂದೆ ಬರುವ, ಇಲ್ಲ ಪುಟ್ಟ ಇಲ್ಲಿ ಕೇಳು ಅವನು ಅಲ್ಲೇ ಇರುವ, ಯಾರಿಗಿರಲಿ ಎಲ್ಲೇ ಇರಲಿ ಎಲ್ಲರಿಗೂ ಅಲ್ಲೇ ಕಾಣುವ. ಈ ಚಂದಮಾಮನ್ ಕುರಿತು ಬರೆದಿರುವಂತ ಒಂದು ಕವಿತೆಯಲ್ಲಿ ಮಗು ಹೇಳುತ್ತ, ಅಮ್ಮ ಹೇಳು ಚಂದಮಾಮ, ನಾನು ಎಲ್ಲಿ ಹೋದ್ರು ನನ್ನ ಹಿಂದನೇ ಬರ್ತಾನ, ಯಾಕೆ ಬರ್ತಾನ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತಾಳ. ಕೇಳಿದಾಗ ತಾಯಿ ಹೇಳ್ತಾಳೆ, ಇಲ್ಲಂಪ ಚಂದ್ರ ಅಲ್ಲೇ ಇರ್ತಾನ, ನೀ ಎಲ್ಲಿ ಹೋದ್ರು ನೀನ್ ಜೊತೆಗೆ ಬಂದಂಗತೆ ಕಾಣ್ತಾನ ಅನ್ನೋಂತ ಹಾಸ್ಯಮಯವಾಗಿ ಹಾಗೂ ಮಗು ಕೇಳುವಂತ ಬಹಳಷ್ಟು ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರ ಕೊಡುವಂತಹ ತಾಯಿಯಾಗಿ, ತಾಯಿ ಮನಸ್ಸಿನ ಮುಗ್ಧತೆಯನ್ನ ಒಳಗೊಂಡಿರುವಂತ ಶಶಿಕಾಂತ್ ಸರ್ ಅವರು ಬರೆದಿರುವಂತಹ ಈ ಸಂಕಲನದಲ್ಲಿ 30 ಕವಿತೆಗಳಿದ್ದು 30 ಕವಿತೆಗಳು ಸಹ ಸುಂದರವಾಗಿ ಗೇಯತೆಯಿಂದ ಕೂಡಿರುವಂತಹ ಪ್ರಾಸಗಳನ್ನ ಕೂಡಿರುವಂತಹ ಕವಿತೆಗಳನ್ನ ನಾವು ಕಾಣಬಹುದು. ಹಾಗೆ ಕವಿತೆಗಳನ್ನ ಮೊದಲ ಬಾರಿಗೆ ಮೊದಲ ಸಂಕಲನವನ್ನ ಪ್ರಕಟಿಸಿದರೂ ಕೂಡ ಇದರಲ್ಲಿ ಒಂದು ಪ್ರಬುದ್ಧತೆಯನ್ನ ನಾವು ಕಾಣಬಹುದು. ಅವರು ತುಂಬಾ ಪ್ರೀತಿಯಿಂದ ಮಕ್ಕಳ ಸಾಹಿತ್ಯ ಪರಿಷತ್ನ ಗೌರವ ಅಧ್ಯಕ್ಷರಾಗಿ ಹಾಗೂ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ನಾನು ಸಹ ಮಕ್ಕಳ ಸಾಹಿತ್ಯದಲ್ಲಿ ಕ್ರಿಯಾಶೀಲತೆಯಿಂದ ತೊಡಗಿಕೊಳ್ಳಬೇಕು ಅನ್ನುವಂತಹ ಭಾವನೆಯೊಂದಿಗೆ ಮಗು ಮನಸ್ಸಿನಿಂದ ರಚಿಸಿರುವಂತಹ ಕವಿತೆಗಳಾಗಿರುವ ಕಾರಣದಿಂದ ಇದು ನಮಗೆ ಆಪ್ತತೆಯ ಅನುಭವವನ್ನ ನೀಡುತ್ತವೆ ಇಲ್ಲಿರುವಂತ ಕವಿತೆಗಳು. ಹಾಗಾಗಿ ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಹಾಗೂ ಸಾಹಿತ್ಯ ಓದುಗರು ಈ ಸಾಹಿತ್ಯ ಕೃತಿಯನ್ನ ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಬೆಳೆಸುವಂತ ಹಾಗೂ ಸಮೃದ್ಧಿಗೊಳಿಸುವಂತ ಕೆಲಸವನ್ನ ಸಾಹಿತ್ಯ ಪ್ರೇಮಿಗಳು ಹಾಗೂ ಮಕ್ಕಳ ಸಾಹಿತ್ಯ ಓದುಗರು ಮಾಡಬೇಕನ್ನುವಂತ ಆಶಯದೊಂದಿಗೆ 15ನೇ ದಿನದ ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಕಾರ್ಯಕ್ರಮದಲ್ಲಿ 15ನೇ ಕೃತಿಯ ಪರಿಚಯವನ್ನ ಇಂದಿಗೆ ಪರಿಚಯದೊಂದಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ಧನ್ಯವಾದಗಳು.